ನನ್ನ ಫೋನ್ನ ಕುಶಾನಿ ಹೊಡೆದಾಕ್ಬಿಡ್ಲು ಗೈಸ್. ಆ ಥರ ಮಾಡ್ತಿದ್ವಿ ಕುಶಾನಿಗಳು ಏನಾಗ್ತವ್ರೆ. ನಿನ್ ಮದುವೆಗೆ ಬಂದಿದೀವ, ನಿಮ್ಮ ಅಕ್ಕ ಮದುವೆಗೆ ಬಂದಿದೀವ? ಹೇಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಕ್ಯೂಟಾಗಿ ಕಾಣಿಸ್ತಿದ್ದ ಮಗ್ನೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಇವತ್ತಿನ ವ್ಲಾಗ್ ನಾನು ತಮ್ಮನೇಲಿ ನೋಡಿದ್ದೀರಾ ಏನು? ಬಂದೆ ಒಂದು ನಿಮಿಷ ಏನೋ ಮಾತಾಡ್ತಾ ಇದ್ದೀನಿ, ಮಾತಾಡ್ಕೊಂಡು ಬರ್ತೀನಿ ಸರಿನಾ? 2 minutes ವೆಯ್ಟ್ ಮಾಡು. ಸೊ ಗೈಸ್ ಇವತ್ತು ಕಾರ್ತಿಕ್ ಅವ್ರ ಅಕ್ಕನ ಮದುವೆ, ಮದುವೆ ಅಂದರೆ ನಾಳೆ ಮದುವೆ ಇರೋದು. ಸೊ ಇವತ್ತು ರಿಸೆಪ್ಷನು. ಸೊ ಅದಕ್ಕೆ ನಾನು, ನಮ್ಮಮ್ಮ, ಕುಶಾನಿ ಮತ್ತು ಸೂರ್ಯ, ವಿನೋದು ಮತ್ತು ಜುಬೇರ್, ಸೊ ನಾವು ಇಷ್ಟು ಜನ ಹೋಗ್ತಿದ್ದೀವಿ ಅವರ ಅಕ್ಕ ಅವರ ರಿಸೆಪ್ಷನ್ಗೆ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ, ಏನೇನು ಮಾಡ್ತೀವಿ. ಸೊ ಅದು ಪ್ರತಿಯೊಂದು ಈ ವ್ಲಾಗಲ್ಲಿ ಇರುತ್ತೆ. ಸೊ ಈಗಾಗಲೇ ಕುಶಾನಿ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಷ್ಟೇ, ಕುಶಾನಿ ಬಂದ್ಬಿಟ್ಟು ಆವ್ಯಾವ ಅಂತೋಳೆ. ವಾವ್ ಕುಶಾನಿ, ಏನಮ್ಮದು ಲಿಫ್ಟಿಗೆ ಹಾಕೊಂಡಿದ್ಯಾ? ನೀನು ಡ್ರೆಸ್ ತೋರಿಸು, ಡ್ರೆಸ್ಸು. ವಾವ್ ಕ್ಯೂಟಾಗಿ ಕಾಣಿಸ್ತಿದ್ದ ಮಗ್ನೆ, ಬಾಯಿಲಿ ಕ್ಯೂಟಾಗಿ ಕಾಣಿಸ್ತಿದ್ಯಾ. ಪಪ್ಪಿ ಕೊಂಡಂಗೊಂದು ಎಲ್ರಿಗೂ ಆಯ್ ಮಾಡಮ್ಮ. ಏನೋ ಹೇಳ್ಬಿಟ್ಲು ಗೈಸ್. ಎಲ್ರಿಗೂ ನಮಸ್ತೆ ಮಾಡು. ನಮಸ್ತೆ, ಎಲ್ರು ಹೇಗಿದ್ದೀರಾ? ಏನೋ ಹೇಳ್ತಾಳೆ, ಅವಳಿಗೆ ಅರ್ಥ ಆಗ್ತಿಲ್ಲ, ನನಗೂ ಅರ್ಥ ಆಗ್ತಿಲ್ಲ. ಅರೆ ಮಾತು ಅವಳು ಕಲಿತಾವಳು ಗೈಸ್ ಬರ್ತಾ. ಸೊ ನಮ್ಮನ್ನು ಆಲ್ರೆಡಿ ರೆಡಿ ಆಗಿದ್ದಾರೆ. ಹಾಯ್ ಮದರ್ ಇಂಡಿಯಾ. ನಮಸ್ತೆ, ಹೇಗಿದ್ಯಾ? ಸೂಪರ್, ಚೆನ್ನಾಗಿದ್ಯಾ? ಏನು ಮೇಕಪ್ ಒಂಚೂರು ಮಾಡ್ಕೊಂಡು, ಮೇಕಪ್ ಒಂಚೂರು ಏನು ಮೇಕಪ್ ಮಾಡ್ಕೊಳ್ಳೋದು, ನಾನು ಹೆಂಗಿರ್ತೀನಿ ಹಂಗೆ ಬರ್ತೀನಿ. ಓಕೆ, ಹೆಂಗಿರ್ತೀವಿ ಹಂಗೆ ಬಾ. ರೆಡಿ ಆಗೋ ಬೇಗ, ಚೂರು ಬೇಗ. ನಾನು ತಲೆ ಬಚ್ಕೊಂಡ್ರೆ ಆಯ್ತು ನಂದು. ಸರಿ ಆಗೋ, ನಾನು ಸ್ವಲ್ಪ ರೆಡಿ ಆಗಿ ಬಂದ್ಬಿಡ್ತೀನಿ ಗೈಸ್. ಸೊ ಬೇಗ ಹೋಗುವ. ಖುಷಿ ನೋಡಿ ಗೈಸ್, ನೋಡಿದ್ರಾ ಕಿಲಾಡಿ ಗೈಸ್. ಅವಳು ಬಂದು ನೋಡ್ಕೊತಾಳು, ಅವಳು ರೆಡಿ ಆಗ್ಬಿಟ್ಟು ಬಂದು ನಿಂತ್ಕೊಂಡು ನೋಡ್ಕೊಳ್ಳೋದು ಗೈಸ್. ಯಾವಾಗಲೂ ಹಿಂಗೆ ಮಾಡೋದು ಅವಳು. ಕುತ್ಕೊಂಡು ಎದೊಳ್ಕೊಂಡು ಕುತ್ಕೊಂಡು ಈ ಥರ ಎಲ್ಲ ಬಂದು ಅವಳು ನೋಡ್ಕೊತಾಳೆ. ಸ್ಮೈಲ್ ನೋಡಿ ಗೈಸ್, ಸ್ಮೈಲು ಕ್ಯೂಟ್ ಸ್ಮೈಲು, ಕ್ಯೂಟ್ ಮಗನೇ ನೀನು, ಸೂಪರ್ ನೀನು. ನೀನು ಹಿಂಗೆ ಆಡೋದಕ್ಕೆ ನಿಮಗೆ ತುಂಬ ಜನ ಫ್ಯಾನ್ಸ್ ಆಗಿರೋದು. ನೀಟಾಗಿ ಎಲ್ಲ ರೆಡಿ ಮಾಡಿ ಇಕ್ಕಿರ್ತಾರೆ, ಅವಳು ಬಂದು ಎಲ್ಲ ಹಾಳು ಮಾಡ್ತಾವೆ ಗೈಸ್. ಸೊ ಸುಮಾರು ಜನ ಕೇಳಿದ್ರಿ ನಿಮ್ಮಮ್ಮ ಹೆಂಗೆ ಕೇರ್ ಮಾಡ್ತಾರೆ ಕುಶಾನಿಗೆ, ಆ ವ್ಲಾಗ್ ಕೂಡ ಮಾಡಿ ಅಂತ. ಸೊ ಆದಷ್ಟು ಬೇಗ ಆ ವ್ಲಾಗು ಬರುತ್ತೆ, ಖಂಡಿತ ಮಾಡ್ತೀನಿ. ಪೋಸ್ ನೋಡಿ, ಪೋಸ್ ಅವಳದು. ನೀನು ಈ ವಯಸ್ಸಿಗೆ ಹಿಂಗೆ ಆಡ್ತಿದ್ಯಲ್ಲ, ನೀನು ಅಕಸ್ಮಾತ್ ದೊಡ್ಡವಳಾದ್ಮೇಲೆ ಯಾವ ಥರ ಬ್ಯೂಟಿ ಕಾನ್ಷಿಯಸ್ ಆಗಿರ್ಬೋದು, ಯಾವ ಥರ ಬಟ್ಟೆ ಕೊಟ್ಟು ತೊಗೊಂಡು ಪೋಸ್ಗಳು ಕೊಡ್ಬಾರ್ದು ನೀನು. ಹಾಂ ನೋಡಿ ವಯಸ್ಸು ಎಲ್ಲ ಥರ ನೋಡ್ಕೊತಾವಳೆ. ಹಾಂ ಚೈತ್ರ ಗ್ರೇಟ್ ಕಡೆ ನೀನು. ಇವಳು ಅದು ಹೆಂಗೆ ನೋಡ್ಕೋತಿದ್ದೆ ನನಗೆ ಗೊತ್ತಿಲ್ಲ. ಇವತ್ತು ನನ್ನ ಔಟ್ಫಿಟ್ಟು ಬ್ಲ್ಯಾಕ್ ಕೋಟು ಮತ್ತು ವೈಟ್ ಶರ್ಟು ಮತ್ತು ಬ್ಲ್ಯಾಕ್ ಪ್ಯಾಂಟು. ಸೊ ನಾನು ಇನ್ನೂ ಕನ್ಫ್ಯೂಸ್ ಆಗಿದ್ದೀನಿ, ವೈಟ್ ಶರ್ಟ್ ಹಾಕ್ಕೊಳ್ಳೆ ಅಂದರೆ ಬ್ಲ್ಯಾಕ್ ಶರ್ಟ್ ಹಾಕ್ಕೊಳ್ಳ ಅಂತ. ಫಸ್ಟ್ ನಾನು ವೈಟ್ ಶರ್ಟ್ ಮೇಲೆ ಹಾಕ್ಕೊಂಡು ನೋಡ್ತೀನಿ, ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತ. ಚೆನ್ನಾಗಿ ಕಾಣಿಸ್ತೀನಾ? ಚೆನ್ನಾಗಿದ್ದೀನಾ? ವೈಟ್ ಶರ್ಟ್ ಮೇಲೆ ಚೆನ್ನಾಗಿ ಕಾಣಿಸ್ತಿದ್ಯಾ? ನೆಕ್ಸ್ಟ್ ಬ್ಲ್ಯಾಕ್ ಶರ್ಟ್ ಹಾಕೊಂಡ್ಬರ್ತೀನಿ. ನೋಡೋಣ, ಅಕಸ್ಮಾತ್ ಬ್ಲ್ಯಾಕ್ ಶರ್ಟ್ ಮೇಲೆ ಚೆನ್ನಾಗಿದ್ರೆ ಬ್ಲ್ಯಾಕ್ ಶರ್ಟ್ ಹಾಕೋಣ, ಓಕೆನಾ? ಇದು ಚೆನ್ನಾಗಿದೆಯಾ? ನನ್ನ ಪ್ರಕಾರ ಇದೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ಬ್ಲ್ಯಾಕ್ ಶರ್ಟ್ ಮೇಲೆ. ಇಲ್ಲಿ ರೆಡಿ ಆಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಗೈಸ್, ನನ್ನ ಫೋನ್ನ ಕುಶಾನಿ ಹೊಡೆದಾಕ್ಬಿಡ್ಲು ಗೈಸ್. ಇಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ, ಕುಶಾನಿ ಬಂದ್ಬಿಟ್ಟಿದ್ನೆ, ಕೆಳಗಡೆ ಹೇಳಿದ್ಲು, ನನ್ನ ಫೋನೇ ಹೊಡೆದೋಗ್ಬಿಡ್ತು ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಗ್ತಿದ್ದು ನನಗೆ. ಅಲ್ಲ ಅಲ್ಲಿ ಬಂದ್ಬಿಟ್ಟು ಆ ಕ್ಲ್ಯಾಪ್ನ ಕೆಳಗೆ ಎಳ್ದ್ಬಿಟ್ಲು, ಫೋನ್ ಬಿದ್ದು ರಪ್ಪಾರ ಅಂತ ಹೊಡೆದೋಗ್ಬಿಡ್ತು ಗೈಸ್. ಛೇ, ನೋಡಮ್ಮ ಸರಿ ಹೊಡೆದಾಕ್ಬಿಡ್ಲು ಫೋನ್. ಕುಶಾನಿ ಬೇಜಾರಾಗ್ಬೇಡ, ಆಗ್ತಾ ನಾನು ನೋಡಿ ಯಾವ ಥರ ಹೊಡೆದಾಕಿ ನೋಡಿ ಫೋನ್ನ. ನೋಡಿ ಇಲ್ಲಿ ಹೊಸ ಫೋನ್ ಕಡ ಮೈ, ಹಳೆ ಫೋನ್ ಇದು, ನಾನು ವಿಡಿಯೋ ಮಾಡೋ ಫೋನ್ ಇದು. ಏನ್ ಬೇಜಾರಾಗೋಳೆ? ನೋಡಿ ಇಲ್ಲಿ ಯಾವ ಥರ ಹೊಡೆದಾಕೋಳೆ. ಇದು ಜಾಸ್ತಿ ಆಗಿ ಬಂತು ರೆಡಿ ಮಾಡ್ಸೋದಕ್ಕೆ. ಐಫೋನ್ ಬೇರೆ ಅಲ್ವಾ.
ಫುಲ್ ಇದೆಲ್ಲ ಹೊಡೆದೋಗ್ಬಿಡೈತೆ. ಕೊಡ್ತೀನಿ ಬಿಡು ಮಮ್ಮ ಅಷ್ಟೇ ಹೇಳೋದು. ನೀನ್ ಸುದ್ದಿ ಹಿಂದಕ್ಕೆ ಬರ್ಬೇಡ, ನಡಿ ಮುಂದಕ್ಕೆ. ಯಾಕೆ ಹೊಡೆದಾಗ್ದೆ ಫೋನ್ ನಂದು ಕೆಳಗೆ ಬೀಳಿಸ್ಬಿಟ್ಟು? ಈಗ ಅಳಿಸ್ಬೇಡ, ಅವ್ಳು ನಿದ್ದೆ ಹಾ? ಸಾರಿ ಹೇಳು, ಇನ್ನೊಂದ್ಸಲಿ ಮುಟ್ಟಲ್ಲ ಅಂತ ಹೇಳು. ಹೊಡೆದಾಕಿದ್ದೆ ಅವಳು, ಹೊಡೆದಾಕ್ಬಿಟ್ಟು ಅವಳೇ ಹೇಳ್ತಾವಳೆ. ಇನ್ನೊಂದ್ಸಲಿ ಮುಟ್ಟಲ್ಲ ಅನ್ನು, ಇನ್ನೊಂದ್ಸಲಿ ಅದನ್ನ ಮುಟ್ಟಲ್ಲ ಅನ್ನು. ಸಾರಿ ಕೇಳು ಸಾರಿ ಅನ್ನು. ಸಾರಿ ಹೇಳು. ಅವ್ನು ಚಪ್ಪೈ ಅಂದ್ರೆ ಸಾರಿ ಕೇಳಲ್ಲ ಕಣೋ. ಹಾಯ್ ಜುಬೇರ್, ಹೆಂಗಿದ್ಯಾ? ಫುಲ್ ಆರಾಮು. ನೀವು ಆರಾಮು. ಹಾಯ್ ಮಚ್ಚ. ಬಂದಂಗೆ ಬೋಣಿ ನೋಡಿದ್ದೀವಿ. ಬಂದಂಗೆ ಒಂದು ಬೋಣಿ ನೋಡಿದ್ಯಲ್ಲ. ನಿನ್ ಫೋನ್ ಹೊಡೆದೋಗಿದ್ಯಾ? ನಿನ್ ಕಂಪ್ನಿ ಕೊಡೋದು ಕೊಡೋಣ ಅಂತ ತೋರ್ಪತ್ತೆ ನೈಟ್ ನಂದೇ ಪರವಾಗಿ ಹಿಂದೆ ಹೊಡೆದೋಗಿದ್ದು, ಒಂದು ಮುಂದೆಗಳೆಲ್ಲ ಹೊಡೆದೋಗ್ಬಿಡೈತೆ. ಹೆಂಗ್ ಗೊತ್ತಾ ನಮ್ಗೆ ಹೆಂಗ್ ಗೊತ್ತಾ, ಇವಾಗ ನಮ್ದು ಹೆಂಗ್ ಹೋದ್ರೂ ಪರವಾಗಿಲ್ಲ, ನನ್ನ ಜೊತೆಲಿರೋದು ಹಿಂಗೆ ಹೊಡೆದೋಗುತ್ತಲ್ಲ. ನೈಸ್. ಇವಾಗ ಜಸ್ಟ್ ರೆಡಿ ಆಗಿದ್ದೀನಿ, ಸೂರ್ಯ ಬೇರೆ ಬರ್ಬೇಕು ಇವಾಗ. ಮತ್ತೆ ವಿರೋಣ ಬಂದಿದ್ದಾರೆ, ಇವಾಗ ಹೋಗ್ತೀವಿ. ನೈಸ್. ನಿಜ ನಂಗೆ ಫುಲ್ ಮೂಡ್ ಆಫ್ ಆಗೋಗಿ ಹೋಗೋದಕ್ಕೆ. ನನ್ನ ಫೋನ್ ಹೊಡೆದೋಗಿರೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗ್ಬಿಟ್ಟಿದೆ. ಒಂದ್ಸರಿ ಇದೇ ಥರ ಈ ಫೋನ್ನ ನಮ್ಮ ಮನೆ ಟೆರೇಸ್ ಮೇಲೆ ವೀಡಿಯೋ ಮಾಡ್ತಿದ್ದೆ. ಆ ಗಾಳಿ ಕೆಳಗೆ ಬಿದ್ದಿತ್ತು, ಎಷ್ಟು ಒಂದು 6th ಫ್ಲೋರ್ ಕೆಳಗೆ ಬಿದ್ದಿತ್ತು. ಅಲ್ಲಲ್ಲ ಗಾಳಿಯಿಂದ 6th ಫ್ಲೋರ್ ಕೆಳಗೆ ಬಿದ್ದಿದ್ದು ಈ ಫೋನು. ಫುಲ್ ಬ್ಯಾಟ್ರಿ ಗೀಟ್ರೆಲ್ಲ ಆಚೆ ಹೋಗ್ಬಿಟ್ಟಿದೆ. ಇದೇ ಫೋನ್ ಐಫೋನ್ ಮತ್ತೆ ರೆಡಿ ಮಾಡಿಸಿದೆ. ಆಮೇಲೆ 3-4 ಇಯರ್ಸ್ ಆಗಿತ್ತು ಈ ಫೋನ್ ಕೆಳಗೆ ಬೀಳ್ಸಿ ನಾನು. ಅವಳು ಕುಶಾನಿ ಕೆಳಗೆ ಬೀಳಿಸ್ಬಿಟ್ಟು ಇವಾಗ ಮತ್ತೆ ಹೊಡೆದಾಕ್ಬಿಟ್ಲು. ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ನನಗೆ ಇವಾಗ. ಫೋನ್ಗಳು ಕೆಳಗೆ ಬಿದ್ದರೆ ಒಂದು ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ನಾನು. ನೀನು ಮಚ್ಚ ನೀನಾಗಲ್ಲ ಗೊತ್ತು ಬಿಡು. ಅಭ್ಯಾಸ ಬಲ ಗೈಸ್ ಒಂದು ಫೋನೇ ಕಳ್ಕೊಂಬಿಟ್ಟಂಗೈತೆ 11 ಫೋನು. ಹಾಂ ಅಭ್ಯಾಸ ಬಲ ನಿನಗೆ. ಸರ್ ನಿನ್ನ ಫೋನು? ನಮ್ಮ ಫೋನ್ ಆಯ್ತಪ್ಪ ನಿಮ್ದೆ ಕರೆಕ್ಟಾಗಿ. ಇವೆಲ್ಲ ಆಗಿದ್ದು ಸೂರ್ಯಯಿಂದಾನೆ. ಲೇಟಿಗೆ ಬಂದ ಅದಕ್ಕೆ ಕುಶಾನಿ ಎಲ್ಲ ಹೋಗ್ಬಿಟ್ಟು ಇದು ಮಾಡಿದ್ದು. ಸೂರ್ಯನ ಮಚ್ಚ ಆಗಿತ್ತು. ಅವ್ನು ಬೇಗ ಬಂದಿಲ್ಲ, ಆರಾಮ್ ಬೇಗ ಹೋಗ್ಬೋದು. ಬೇಜಾರಾಗ್ತಾಯಿದೆ ಗೈಸ್, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನನಗೆ. ಹೋಗ್ಬೇಕಾ ಬೇಡವಾ ಅನಿಸ್ತೈತಿ ಇವಾಗ ಮದುವೆಗೆ. ಹಿಂಗೆ ನೋಡೋಕ್ಕೆ ಒಂಥರ ಬೇಜಾರಾಗುತ್ತಾ ಫೋನ್ ಹಿಂದೆಗಡೆ ಹಿಂಗೆ ನೋಡೋದಕ್ಕೆ ಬೇಜಾರಾಗುತ್ತೆ ಫೋನ್ ನನಗೆ. ನಾಳೆ ಹೋಗ್ಬಿಟ್ಟು ರೆಡಿ ಮಾಡ್ತೀನಿ ಅದನ್ನು. ನಂತರ ಒಂಥರ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನನಗೆ. ಏನೇ ಕುಶಾನಿ? ಹಾಂ ಅನ್ಯಾಯ ನನ್ನ ಫೋನ್ ಹೊಡೆದಾಕ್ಬಿಟ್ಟಿದೆ ಕುಶಾನಿ. ಹಾಂ ಅನ್ಯಾಯ ನನ್ನ ಫೋನ್ ಹೊಡೆದಾಕ್ಬಿಟ್ಟಲ್ಲ. ಸಾರಿ ಹೇಳು. ಎಷ್ಟು ಬೇಜಾರಾಗುತ್ತೆ ನನಗೆ. ಸಾರಿ ಪುಟ್ಟ. ಹೋಗ್ಲಿ ಬಿಡು, ನೀನು ತಾನೇ ಹೊಡೆದಾಕಿರೋದು, ಅದಕ್ಕೆ ಕ್ಷಮಿಸ್ಬಿಡಿ ನಿನ್ನ. ಓಕೆನಾ? ಓಕೆನಾ? ಸಾರಿ ಹೇಳು ಒಂದ್ಸತಿ ಹೋಗ್ಲಿ. ಸಾರಿ ಕೇಳು ಒಂದ್ಸಲಿ. ಸಾರಿ ಕೇಳು, ಸಾರಿ ಕೇಳು, ಸಾರಿ ಕೇಳು, ಅದಕ್ಕೆ ಸಾರಿ ಕೇಳು, ಸಾರಿ ಕೇಳು ನನಗೆ. ಸಾರಿ ಅನ್ನು. ಸಾರಿ ಕೇಳ್ಬಿಡ್ದು ರೈಸ್. ಅಷ್ಟೇ ಸಮಾಧಾನ ಆದೆ ನಾನು. ತಕ್ಷಣ ಕೇಳ್ಬಿಟ್ಲು. ಬಟನ್ ಗುಂಡಿ ಅದು. ಗುಂಡಿ ಗುಂಡಿ ಎಲ್ಲ ಕಣೆ, ಗುಂಡಿ. ಈ ಮಾಮನ ಹೆಸರೇನು? ಹೆಸರು ಹೆಸರು ಅಯ್ಯೋ ಇಷ್ಟು ಗಂಟೆ ಕೂತ್ಕೊಂತೀನಿ. ಇವ್ ಹೆಸರೇನಮ್ಮ? ಇವನ ಹೆಸರು ಹೇಳು, ಅದಕ್ಕೆ ಹೆಸರು ಹೇಳು. ಹಾಂ ಏನಮ್ಮ? ಏನು ಜುಬಿ ಅಂತ ಕೈ ಅವನ ಹೆಸರು. ಆ ಮಾಮನ ಹೆಸರೇನು? ಅಮ್ಮಮ್ಮ ಹೆಸರು ಏನಮ್ಮ? ಅಭಿ ಅಲ್ಲ, ವಿನು. ವಿನು. ಪುಟ್ಟ ಅವನು. ನಾನು ಪುಟ್ಟನ ನಾನು. ನೀನು? ಅಮ್ಮಮ್ಮ ಅಂತ ಹೇಳು. ನೀನ್ ಯಾರು? ನೀನ್ ಯಾರು? ನೀ ಹೆಸರೇನು? ಮಾಷಾ ಅಂತ ಕೈತವಳು. ಮಾಷಾ ಅವಳು. ಏನ್ ಸೂರ್ಯ ಗೌಡ? ಗೌಡ ನೋಡಿ ಗೈಸ್, ಒಳ್ಳೆ ಸೂರ್ಯನ ಒಳ್ಳೆ ಎಂಗೇಜ್ಮೆಂಟ್ ಬಾಯ್ ತರ ಬಂದಿದ್ದಾನೆ. ನಾನು ಏನೋ ಒಂದು ಚೂರು ಸರ್ವೆಂಟ್ ತರ ರೆಡಿ ಆಗಿದ್ದೀನಿ. ನೀನು? ಸೂರಿ. ಆಮೇಲೆ ಹೆಸರು ವಿನು. ದುನು. ಚೇಂಜ್ ನಿಂದು ದುನು. ನಿನ್ನ ಹೆಸರು ಇನ್ಮೇಲೆ ವಿನೋದ್ ಅಲ್ಲ. ಗೈಸ್ ಇವಾಗ ಎಲ್ಲ ಹೊರಟಿದ್ದೀವಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಕಾರ್ತಿಕ್ನ ಮತ್ತೆ ಅವ್ರ ಅಕ್ಕನ ಮೀಟ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ ಗೈಸ್. ಬರೀ 4 ಕಿಲೋಮೀಟ್ರ್ ಹೋಗೋದಕ್ಕೆ 30 ಮಿನಿಟ್ಸ್ ತೋರಿಸಿ ಗೈಸ್. ಸಿಕ್ಕಾಪಟ್ಟೆ ಟ್ರಾಫಿಕ್. ಹಾಂ ಹೌದು ಕುಶನಿ, ಸಿಕ್ಕಾಪಟ್ಟೆ ಟ್ರಾಫಿಕ್. ಹೌದು. ಆಟೋ ಬೇಕಾ ನಿಂಗೆ? ಓ ಹಾಡು ಬೇಕಾ? ಹಾಡು ಹಾಕ್ತೀನಿ ನಮ್ಮ. ನೀವು ವ್ಲಾಗ್ ಮಾಡ್ತೀವಿ ಅದಕ್ಕೇನೆ ಹಾಡು ಹಾಕ್ತೀನಿ. ಓಕೆನಾ? ಒಳ್ಳೆ ಮಾಷಾ ಕಾಣಿಸ್ತಾವಳೆ. ಸೊ ಗೈಸ್ ಈಗ ಜಸ್ಟ್ ಬಂದ್ವಿ. ನಾನು ಯಾವತ್ತೂ ಗಾಡಿ ಓಡಿಸ್ಬೇಕಾದ್ರೆ ಶೂ ಹಾಕೊಂಡು ಓಡಿಸಲ್ಲ. ಅದಾದಮೇಲೆ ಎಲ್ಲರೂ ಹೋಗ್ಬೇಕಾರೆ ಮಾತ್ರ, ಕೆಳಗೆ ಇಲ್ಲದೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ಶೂ ಹಾಕೊಂಡು ಹೋಗ್ತೀನಿ. ಸೊ ನೀವು ಕೂಡ ಹಂಗೆನಾ? ನಾನು ಹಂಗೆ, ನೀವು ಕೂಡ ಹಂಗೆ ಅಂದರೆ ಕಮೆಂಟ್ ಮಾಡಿ ಹೇಳಿ. ಏನಮ್ಮ? ಏನು ಅಂದಲ್ಲ? ಏನಮ್ಮ ಹೇಳಿ ಪ್ಲೀಸ್. ಏನಂದ್ರು ಅಮ್ಮ? ಏನಂದ್ರು? ತಿನ್ನಲ್ಲ ಅಂದ್ರೆ ಕವರ್ ಕೊಡ್ಬೇಕಂತ ತುಂಬ್ಕೊಂಡು ಬರ್ತಾರಂತ. ಗೈಸ್ ನಮ್ಮಮ್ಮ ಯಾರು ಏನು ತಿನ್ನಲ್ಲ ಅದನ್ನ ಕವರ್ ತುಂಬಿ ತಗೊಳ್ ಹಾಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ವಾಟಿಯ ಮದರ್ ಸ್ವೀಟ್ಸ್ ಬೇಕು ನಂಗೆ. ಸ್ವೀಟ್ಸ್ ಬೇಕಾ ನಿಮ್ಗೆ? ನಮ್ಮ ಪಾಪ ನಮ್ಮ ಕಾರ್ತಿಕ್ ಹೇಳ್ರೆ ಕೊಡ್ಸಮ್ಮ ಅಮ್ಮ.
ಗೈಸ್ ಈ ಶೂ ಹಾಕಿದ್ರೆ ನಾವು ಒಂದು ಪ್ರಾಬ್ಲಮ್ ಗೈಸ್, ಹಿಂದಗಡೆ ಹೆವಿ ಚುಚ್ಚುತ್ತೆ. ಹಾಫ್ ಹಾಕೊಂಡ್ರೆ ಹಿಂದಗಡೆ ಹೆವಿ ಚುಚ್ಚುತ್ತೆ. ನಿಮಗೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗುತ್ತಾ ಹೇಳಿ? ಪ್ರಾಬ್ಲಮ್ ಆದರೆ ನನಗೆ ಕೂಡ ಹೆವಿ ಪ್ರಾಬ್ಲಮ್. ಈ ಶೂ ಹಾಕೊಂಡ್ರೆ ನಂಗೆ ಹೆವಿ ರೋದನೆ ಒಂಥರ. ಸೊ ಈಗ ಜಸ್ಟು ಮದುವೆ ಛತ್ರಕ್ಕೆ ಬಂದಿದ್ದೀವಿ, ಬನ್ನಿ ಹೋಗುವ. ಗೈಸ್ ನನಗೆ ಗೊತ್ತಿಲ್ಲ, ಅವ್ರ ಅಕ್ಕನ ಹೆಸರು ನಂಗೆ ಗೊತ್ತಿಲ್ಲ ಗೈಸ್. ಹಾಂ ಬಂದ್ಬಿಟ್ಟಿದ್ದೀವಿ, ಸುಮ್ಮನೆ ಬಂದಿದ್ದೀವಿ, ಗೊತ್ತಿಲ್ಲ ಅವ್ರ ಅಕ್ಕ ಹೆಸರು ಇದೆನಾ ಅಂತ. ಅವನು ಲೊಕೇಶನ್ ಕಳಿಸ್ದ, ನಾನು ಮೋಸ್ಟ್ಲಿ ಇದೆ ಅನ್ಕೊಂಡ್ಬಂದಿದ್ದೀನಿ. ಇಲ್ಲಿ ಅಕ್ಕಪಕ್ಕ ಇನ್ನೊಂದು 2 ಛತ್ರಗಳಿದ್ದಾವೆ, ನನಗೆ ಗೊತ್ತಿಲ್ಲ ಇದಾ ಇಲ್ಲ ಬೇರೆನಾ ಅಂತ. ನೋಡುವ ಬನ್ನಿ, ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಬೇರೆದಾಗ್ಬಿಟ್ಟಿದ್ರೆ ಹಂಗೆ ಓಡೋಗ್ಬಿಡ್ತೀವಿ ಮನೆಗೆ. ಇಲ್ಲ ಮತ್ತೆ ನಿಮ್ಮ ಅಕ್ಕ ಹೆಸರು ಹೇಳು? ಸಂಪ್ರೀತ. ಕರೆಕ್ಟಾಗಿ ಬಂದಿದ್ದಾನೆ ಲೊಕೇಶನ್ಗೆ. ಎಸ್ ಎ ತಾನೇ ಹಾಕಿರೋದು, SA. ಓ ಕಾಣಿಸ್ತಿದ್ದೀನಾ? ಓಕೆ ಹಾಂ ತಗೊಳ್ಳಿ. ನಿಮ್ ಫಾಲೋ ಮಾಡ್ತೀನಿ, ನಿಮ್ ರೀಲ್ಸ್ ಎಲ್ಲ ನೋಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನೋ ಮತ್ತೆ ನೀನೇ ಮದುವೆ ಕಂಡು ನಿನ್ ಮದುವೆಗೆ ಬಂದಿದ್ದೀವ, ನಿಮ್ಮ ಅಕ್ಕ ಮದುವೆಗೆ ಬಂದಿದ್ದೀವ? ಏಯ್ ಚೆನ್ನಾಗಿ ಕಾಣಿಸ್ತೀಯ ಮಚ್ಚ, ಸೂಪರ್. ಇಬ್ರು ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಹಾಯ್, ನೀ ಹೆಸರೇನು? ಶ್ರಾವ್ಯ. ನಿನ್ನ ಹೆಸರು? ಹಾಯ್. ನೋಡ್ತೀರಾ ವ್ಲಾಗ್ಸ್ ನಂದು? ಥ್ಯಾಂಕ್ ಯು. ವ್ಲಾಗ್ಸ್ ನೋಡ್ತಾರಂತೆ ಇವರಿಬ್ರು ಪುಟಾಣಿಗಳು. ಕುಶಾನಿ ಗೊತ್ತಾ? ಕುಶಾನಿ ನಿಮಗೆ? ಅಲ್ಲ ಕುಶಾನಿಗೆ ಹಾಯ್ ಮಾಡ್ರಿ. ಕುಶಾನಿ ನೋಡ್ದಾ? ಗೈಸ್ ಇವನ್ ಬೇಕಾ ಶಾಪ? ಜೂನ್ದಾಗ ಅರ್ಧ ಶಾಪ. ಇವನ್ ಫೋನು 2 days ಬ್ಯಾಕ್ ಹೊಡೆದೋಯ್ತು. ಸರಿ, ನಾ ಒಂದು ಕ್ಯಾಮ್ರಾ ಗಿಮ್ರಾ ಹೊಡೆದೋಗ್ಬಿಟ್ಟಿದ್ದು. ಇವ್ನು ಮತ್ತೆ ನನ್ನ ಫೋನ್ ಹೊಡೆದೋಗೈತೆ. ನಿನ್ ಫೋನ್ ಹೊಡೆದೋಗ್ ಮತ್ತೆ ನಮ್ಮ ಫ್ರೆಂಡ್ ಅಲ್ಲ ಅಂತ ನನ್ನ ಫೋನೇ ಹೊಡೆದಾಕ್ಬೋದು. ಎಷ್ಟು ಚೆನ್ನಾಗಿವೆ ಚೆನ್ನಾಗಿರುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿದ್ರೆ ಹಿಂಗೆ ವೆಲ್ಕಮ್. ನಾನು ನಿನ್ ಕಂಪನಿಗೆ ವೆಲ್ಕಮ್ ಮಾಡು. ಗೈಸ್ ಒಂದು ಕಾರ್ತಿಕ್ ಅವ್ರ ತಮ್ಮ ಇವನ್ ನೋಡಿ ಹೆಂಗವನೆ. ನೀನ್ ಯಾಕೋ ಹೆಂಗಿದ್ಯಾ? ಸೈಲೆಂಟ್ ಆಗಿರ್ತಿಲ್ಲ ಅವಾಗ್ಲೂ. ಓದಕ್ಕಿದ್ದ ಅವನು. ಎಷ್ಟು ಪರ್ಸೆಂಟೇಜ್ ನಿಂದು? ಕಡಿಮೆ. ಎಷ್ಟು? ಯಾವ್ದ್ರಲ್ಲಿ ಅಂತ ಬೇರೆ ಇದೆಯಾ? ಲವ್ ಎಷ್ಟು ಪರ್ಸೆಂಟೇಜ್? ಲವ್ ಎಷ್ಟು ಪರ್ಸೆಂಟೇಜ್? ಒಳ್ಳೆ ಹುಡುಗನ ನೀನು ಲವ್ ಮಾಡಲ್ಲ. ನಿಮ್ಮ ಅಮ್ಮಂಗೆ ಹೇಳ. ಪ್ರಿಯಾಂಕಾ ಮತ್ತೆ ಹುಡುಗಿ ಹೆಸರು ಪ್ರಿಯಾಂಕನಾ? ಪ್ರಿಯಾಂಕಾ ಹೆಂಗವಳೆ? ಏನ್ ಡೈಲಾಗು? ಏನು ಗೊತ್ತಾ, ಇದು ಪ್ಯಾಚ್ ಅಪ್ ಮಾಡ್ತಿರೋದು, ಕವರ್ ಅಪ್ ಮಾಡ್ತಿರೋದು ನಿನ್ಗೆ. ಕುಶಾನಿಗೆ ಎಲ್ಲ ಕಡೆ ಫ್ರೆಂಡ್ಸ್. ಇದು ಕಾರ್ತಿಕ್ ಅವರ ಅತ್ತೆ. ಮಚ್ಚ ನೀನು ಯಾವಾಗ ಮದುವೆ ಆಗೋದು? ಅಣ್ಣಂದಾದ್ಮೇಲೆ ತಮ್ಮಂದು. ಮಚ್ಚ ಫಸ್ಟ್ ಮದುವೆ ನೀನು ಆಗಬೇಕು. ನಿನ್ನ ಮದುವೆ ಆದಮೇಲೆ ನಾನು ಆಗ್ತೀನಿ. ಮಚ್ಚ ಕೇಳಿಸ್ಕೊ ಬೈಲಿ, ನಮ್ಮ ಎಲ್ಲ ಫ್ರೆಂಡ್ಶಿಪ್ ಅಲ್ಲಿ ಮದುವೆ ಆಗೋದು ಫಸ್ಟ್ ಬಂದ್ಬಿಟ್ಟು ಜುಬೇರು, ಅದಾದ್ಮೇಲೆ ವಿನೋದ್, ಅದಾದ್ಮೇಲೆ ಕಾರ್ತಿಕ್, ಅದಾದ್ಮೇಲೆ ನೀನು, ಅದಾದ್ಮೇಲೆ ನಾನು. ಪಕ್ಕ ಎಲ್ಲರೂ ಹಂಗೆ ಆಗೋದು. 35 ನೀನು 35 ಆಗಿರ್ತೀಯ ಮದುವೆ ಆಗಷ್ಟಲ್ಲಿ. ಆಯ್ತು ಮಚ್ಚ. ಅವ್ನು ನೋಡು ಹೆಂಗೆ ಕೇವಲವಾಗಿ ಮಾತಾಡ್ತಿದ್ಯಾ? 40 ಹುಡುಗಿರು ಸಿಗಲ್ವಾ? ಹಂಗಲ್ಲ ಮತ್ತೆ ಇಷ್ಟಪಡ್ತಾರೆ, ನನ್ನನ್ನು ಇಷ್ಟಪಡ್ತಾರೆ. ನಿನ್ನ ತಾತನ ಇಷ್ಟಪಡ್ತಾರೆ ಯಾರು? ಇಷ್ಟಪಡ್ತಾರೆ ಗೈಸ್. 40 years ಆದ್ರೆ ಯಾರು ಮದುವೆ ಬಿಡ್ರಿ ಅವನ್ನ. ಗೈಸ್ ಮದುವೆ ಆದ್ರೆ ಈ ತರ ಓಪನ್ ಮದುವೆ ಆಗಬೇಕು ಗೈಸ್. ಅಂದ್ರೆ ಓಪನ್ ಸ್ಟೇಜು, ಫುಲ್ ವಾತಾವರಣ ಓಪನ್ ಇರೋ ಕಡೆ ಮದುವೆ ಆದ್ರೆ ಒಂಥರ ಈ ಫೀಲಿಂಗೇ ಬೇರೆ. ಇದು ಹಾಲಲ್ಲಿ ಛತ್ರದಲ್ಲಿ ಮಚ್ಚ ಫುಲ್ ಕ್ಲಮ್ಸ್ ಆಗಿರುತ್ತೆ ಎಲ್ಲ. ಇಲ್ಲಿ ಆಚೆ ಕಡೆ ವೆದರ್ ಚೆನ್ನಾಗಿರುತ್ತೆ, ಪೀಸ್ ಆಗಿರುತ್ತೆ. ಇದು ಮಳೆಗಾಲದಲ್ಲಿ ಈ ಜಾಗ ಓಪನ್ ಇಲ್ಲ. ಓಕೆ. ಸೊ ಈ ಸೀಸನ್ ಅಲ್ಲಿ ಮಾತ್ರ ಓಡೋದು ಈ ಜಾಗ. ಚೆನ್ನಾಗಿರುತ್ತೆ, ಓಪನ್ ಆಗಿರುತ್ತೆ, ಸಫಿಸ್ಟಿಕೇಶನ್ ಆಗಲ್ಲ, ಜಾಸ್ತಿ ಜನ ಪೀಸ್. ಅದು ಬೆಳಿಗ್ಗೆ, ಇನ್ನು ಬೆಳಿಗ್ಗೆ ಮದುವೆ ಟೈಮಲ್ಲಿ ಇನ್ನು ಕ್ರೇಜ್ ಆಗಿರುತ್ತೆ ಗೈಸ್. ಲೈನು ಇಲ್ಲಿಂದ ಅಲ್ಲಿವರೆಗೂ. ಅದಕ್ಕೆ ನಮಗೆ ಕಾರ್ತಿಕ್ ಮತ್ತೆ ನಮಗೆ VIP ಎಂಟ್ರಿ ಕೊಡ್ಸೋ. VIP ಎಂಟ್ರಿ, ಡೈರೆಕ್ಟ್ ಎಂಟ್ರಿ ನಮಗೆ. ಮತ್ತೆ ಒಂದೆರಡು ಕ್ಯಾಮ್ರಾ ತರಿಸು, ನಮ್ಮನ್ನೆಲ್ಲ ಫುಲ್ ಕ್ಲೋಸಪ್ ತೆಗಿಬೇಕು. ಇನ್ನು ನಾವು ಹಿಂಗೆ ಹೋಗ್ತಿದ್ರೆ ಫುಲ್ ಎಲ್ಲ ನಮ್ಮನ್ನ ನೋಡ್ತಿರ್ಬೇಕು. ಸೊ ಆ ಥರ ಒಂದು ಒಳ್ಳೆ ಎಫೆಕ್ಟ್ ಅಲ್ಲಿ ಕೊಡ್ಸು ನಮಗೆ. ಆಮೇಲೆ ಸಾಂಗ್ ಚೇಂಜ್ ಮಾಡೋ, ಬಲಗಾಲಿಟ್ಟು ಬರಮ್ಮ ಸಾಂಗ್ ಅದು. ನಮ್ದು ಡಿಮ್ಯಾಂಡ್ಗಳು ಇಷ್ಟಿದೆ. ಈಗ ಓಕೆ ಬರ್ತೀವಿ, ಶೇವಿನೇ ಬರಲ್ಲ, ಮನೆ ಹೋಗ್ತೀನಿ. ಗೈಸ್ ಎಲ್ಲರೂ ಅವಾಗಿಂದ ಬಂದು ನಿಂತ್ಕೊಂಡು ಫೋಟೋ ತೊಗೊಂಡಿರು. ಖುಷಿ ನಿಂತ್ಕೊಂಡು ಅದಕ್ಕೆ ಫೋಟೋ ತೊಗೊಂಡು ನೋಡಿ ಗೈಸ್. ಏನು ವಾಕು? ಹಿಂದೆ ಹೋಗು, ಫೋಟೋ ತೆಗಿತೀನಿ, ಹಿಂದೆ ಹೋಗು. ಕ್ಲಿಕ್, ಸ್ಮೈಲ್. ವಿಡಿಯೋ ಮಾಡು. ಹೋಗ್ರವ್ರು ಎಲ್ಲ ಬಂದ್ಬಿಟ್ರು. ಮಜಾ ತೇಜಸ್ ಚಿಕ್ಕ ವಯಸ್ಸಲ್ಲಿ ಹಂಗೆ ಇದ್ದ. ಆಯ್ತಾ? ಥ್ಯಾಂಕ್ ಯು.
ಕುಶಾನಿಗೆ ಹೊಟ್ಟೆ ಹಸ್ಬಿಡಿ ಕೈ ಫುಲ್ಲು. ಗೈಸ್ ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ. ಅವರೇ ಕಾರ್ತಿಕ್ ಅವ್ರ ಅಕ್ಕ. ನೀವು ಕಾರ್ತಿಕ್ ಬ್ಲಾಗಲ್ಲಿ ನೋಡಿರ್ತೀರ ಅವ್ರನ್ನ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮಚ್ಚ ವ್ಯಾಲೆಂಟೈನ್ಸ್ ಡೇಗೆ ಏನು ಮಾಡಿದೆ? ಹೋಟ್ಲ್ ಹೋಗೋದೆ, ಹಾಂ ಪಾತ್ರೆ ತೊಳೆದೆ, ಹಾಂ ಬಂದೆ ಮಲ್ಕೊಂಡೆ. ನೀನೇನ್ ಮಾಡಿದೆ? ನಾನು ವ್ಲಾಗ್ ಮಾಡಿದೆ ಮತ್ತೆ ಫ್ಯಾಮಿಲಿ ಜೊತೆ. ನೀನು ಮತ್ತೆ ನೀನೇನು ಮಾಡಿದೆ ವ್ಯಾಲೆಂಟೈನ್ಸ್ ಡೇಗೆ? ಹಾಂ ಆಫೀಸು ಮನೆ ಆಫೀಸು ಮನೆ ಬೇರೆ ಮಾಡಿಲ್ಲ. ಕರೆಕ್ಟಾಗಿ ಹೇಳು. ಕರೆಕ್ಟ್ ಮಾಡಿಲ್ಲ ಅಂದ್ರೆ ಏನು ಅರ್ಥ? ಅಂದ್ರೆ ಲವ್ ಮಾಡಿಲ್ವಾ ಇಲ್ಲ ಪ್ರಪೋಸ್ ಮಾಡಿಲ್ವಾ ಆ ಥರ ಮಚ್ಚ. ಮಾಡಿಲ್ಲ ಅಂದ್ರೆ ಬೇರೆ ಏನಿಲ್ಲ. ಏನಿಲ್ಲ, ನೀನು ವ್ಲಾಗ್ ನೋಡ್ಕೊಂಡು ಕುಂತಿದ್ದೆ ಅವತ್ತು. ಅಷ್ಟೇನಾ? ಥ್ಯಾಂಕ್ ಯು ಮಚ್ಚ, ಲವ್ ಯು. ನೀನೇನು ಮಾಡ್ದ ಕರಿಯಾ? ಸಾರಿ ನೀನೇನು ಮಾಡ್ದೆ ಸೂರ್ಯ? ನಾನು ರಿಹರ್ಸಲ್ ಇತ್ತು, ರಿಹರ್ಸಲ್ ಶೂಟ್ ಮುಗಿಸ್ಕೊಂಡ್ ಬಂದಿದ್ವಿ ಅಲ್ವಾ. ಅವತ್ತು ಸುಸ್ತಾಗಿತ್ತು, ಮಲಗಿದ್ದು ರಿಹರ್ಸಲ್ ಹೋದೆ. ಸೊ ಮತ್ತೆ ಮನೆಗೆ ಬಂದು ವಾಪಸ್ ಮಾಡ್ಕೊಂಡೆ ಅಷ್ಟೇ. ಇಷ್ಟ ಮಾಡಿದ್ವಿ ವ್ಯಾಲೆಂಟೈನ್ಸ್ ಅಷ್ಟೇ ಏನು ಶೂಟು ಮಚ್ಚ. ಲೋ ನಿನ್ ಜೊತೆನೇ ಇದ್ನಲ್ಲೋ. ನಾನೇ ಯಾವಾಗ ಬಂದಿದ್ದೆ? ನೀನು ಒಂದೇ ಬಂದಿದ್ದಾನೆ. ಬೇಡ ಮಕ ಸೇರ್ಸ್ಬಿಡ್ತೀನಿ. ಯಾವ ವೆಬ್ಸೈಟ್ ಅಲ್ಲಿ ನೋಡ್ಬೋದು ಅದು? ಯಾವ ಶೂಟು? ನೋಡ್ದೆ ನೀನು? ನಂಗೆ ತೋರಿಸಿದ್ದೀನಿ. ಅಷ್ಟೇ ಮಾಡಿದೆ ನೀನು? ನಂದು ನನ್ಗೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ವಿನೋದ್ ಮತ್ತೆ ಜುಬೇರೆ. ಇವೆಲ್ಲ ಕಟ್ಟು ಹೆಂಗ ಇವೆಲ್ಲ ಕಟ್ಟು. ಗೈಸ್ ಕುಶನಿಗೆ ಯಾರ ಲೈನ್ ಹಾಕೊಂಡು ಗೈಸ್. ಕುಶನಿಗೆ ಲೈನ್ ಹಾಕ್ತವ್ರೆ ಇಲ್ವಾ? ಇಲ್ಲೋಡಿ ಲೆಂಗೋರೆ ಬೆಟಾಲಿಯನ್ಗಳು. ಗೈಸ್ ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಇವಾಗ ಒಬ್ಬ ರೀಲ್ಸ್ ಬಂದ ಗೊತ್ತಾ ಮಚ್ಚ, ಬೆಳಗ್ಗೆ ಎದ್ದೆ ಆ ಥರ ಮಾಡ್ತೀನಿ ಇಲ್ಲಿ. ಅಲ್ಟಿಮೇಟ್ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಆ ಥರನೇ ಮಾಡ್ತೀನಿ. ಎಲ್ಲೇ ಆಗ್ತಾರೆ ಗೊತ್ತಾ, ವಿಡಿಯೋ ಮಾಡ್ತೀನಿ, ಏನು ಬರ್ತಲ್ಲ ಹೇಳ್ತಾ ಇರ್ತೀನಿ. ನಾನು ಬ್ಯಾಕ್ಗ್ರೌಂಡ್ ಸಾಂಗ್ ಹಾಯ್ ಆರಾಮ? ಅಯ್ಯೋ ಏನು ಮಚ್ಚ ಪೇಪರ್ ಆರ್ಬಾರ್ದು ಅಂದ್ಬಿಟ್ಟು ಆಂಟಿ ಏನಿಗೆ ಕೊಡ್ಬಿಡಲಿ. ಕೂತಲ್ಲಿ ನೀವು ಕೊಂಡ್ಬಿಡೋರು. ಯಾಕೆ ಕುಂತಿದ್ದೀರಾ ಕುಶಾನಿನಲ್ಲಿ? ಪೇಪರ್ ಆರ್ಬಾರ್ದು ಅಂದ್ಬಿಟ್ಟು ಕುಶನೇ ಕೊಂಡ್ಬಿಡೋರು ಗೈಸ್ ನಮ್ಮ ಅಮ್ಮ. ಗೈಸ್ ನೋಡಿ ಗೈಸ್, ಒಂದು ಖುಷಿ ನೋಡಿ ಗೈಸ್. ಅದು ತಟ್ಟೆ ನೋಡ್ಬಿಟ್ಟು ಆಪೋಸಿಟ್ ಫುಲ್ ಖುಷಿ ಪಡ್ತಾರೆ ಬಂದಿರುತ್ತೆ. ಅಣ್ಣ ಬರ್ತಿರೋ ಎಲೆ ಬಳದೆಲೆ ಎಲೆ ಟಿಶ್ಯೂ. ಓ ಅಣ್ಣ ಎಲ್ಲ ಚೇಂಜ್ ಮಾಡ್ತಾವ್ರೆ. ಥ್ಯಾಂಕ್ ಯು. ಅದು ಚೇಂಜು ಗೊತ್ತಾ, ನೀನು ಇವಾಗ ತಿನ್ಬಾರ್ದು ಅಂತ ಅವರೆಲ್ಲ ಆಗ್ತಿರೋದು ಹಂಗೆ. ವಾಟರ್ ಬಾಟ್ಲು, ಇನ್ನೊಂದು ಬಟ್ಲು, ಒಂದು ಸ್ಪೂನು, ಏನೈತೆ ವೈಪರ್ ಅಂತ ಇದು. ಮತ್ತೆ ಇದು ವೈಪರ್ ಅಂತೆ. ಮತ್ತೆ ಟಿಶ್ಯೂ ಕೊಡೋದು, ವೆಟ್ ಪೈಪ್. ಅದು ವೆಟ್ ಪೈಪ್ ವೈಪರ್ ಅಂದ್ಬಿಟ್ಟೆ. ಅದು ವೈಪರ್ ಕಾರಣ ಕೊಡೋದು ಲೈ ಮಚ್ಚಾ. ಕಾರ್ದು ಏನ್ ಮಾಡುತ್ತೆ? ನೀನು ಅಪ್ಪಿತಪ್ಪಿನೂ ನಮ್ಗೆ ಅಂತ ಹೇಳ್ಬೇಡ. ಎಲ್ಲ ಕಾರ್ದು ಏನ್ ಮಾಡುತ್ತೆ? ಕಾರ್ದು ಏನ್ ವೈಪ್ ಮಾಡುತ್ತೆ. ಇದೇನ್ ಮಾಡ್ತೈತೆ? ಇದು ಒರೆಸ್ತಿದೆ. ಟೇಸ್ಟಿ ಸೂಪು, ಹಲ್ವಾ, ಟೇಸ್ಟಿ ಹಲ್ವಾ, ಜಿಲೇಬಿ. ಬೇಡ ಸಾಕಣ ಥ್ಯಾಂಕ್ ಯು ಅಣ್ಣ. ಹಲ್ವಾ, ಬರ್ಫಿ. ಗಾಯ್ಸ್ ಇದೆಲ್ಲ ತಿನ್ಬಿಟ್ಟು ಖಂಡಿತ ಬಾಡಿ ಮಾಡೋಕ್ಕಾಗಲ್ಲ. ಅದು ಸಕ್ಕರೆನಾ ಉಪ್ಪ? ಕೇಳಿದೆ ಸಕ್ಕರೆ ಹಾಕ್ಬೋದೇನೋ ನಮ್ಮ ನೋಡ್ಬಿಟ್ಟು ಅಂತ. ಉಪ್ಪಿನಕಾಯಿ, ಫ್ರೂಟ್ ಸಲಾಡ್, ಪಲ್ಯ, ಬ್ಯಾಟ್ ಇದು ಬೇಬಿ ಖಾನ್, ಪನ್ನೀರ್. ಅಣ್ಣ ಇನ್ನೊಂದು ಹಾಕೋಣ ಪನ್ನೀರ್. ಥ್ಯಾಂಕ್ ಯು. ನಾಚಿ ಆಗೋ ನಿಂಗೆ ಸ್ವಲ್ಪ ಎಲ್ರಿಗೂ ಬೇಕು. ಮೂರಷ್ಟು ಆಗಿಲ್ಲ ಗೈಸ್. ನಾನು ತಿನ್ನೋದೇ ಇಷ್ಟು ಗೈಸ್, ಅದಕ್ಕೆ ಅಷ್ಟೇ ಹಾಕ್ಕೊಂಡೆ ನಾನು. ಎಲ್ಲ ಹಾಕೊಂಡು ಬಿಸಿ ಮಸಾಲೆ ದೋಸೆ, ಚಟ್ನಿ. ಮದುವೆ ಊಟ ತಿನ್ನೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನಮ್ಮ ಮದುವೆ ಊಟ ಮತ್ತೆ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಮತ್ತು ನಂಗೆ ತುಂಬ ಇಷ್ಟ ಮದುವೆ ಊಟ ತಿನ್ನೋಕ್ಕೆ. ಅಲ್ಡು ಗೈಸ್, ನನ್ನ ಮಗಳು ಬ್ಯಾಟ್ ತಿನ್ನಮ್ಮ ನೀನು ತಿನ್ನು ಗೈಸ್. ತಿನ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ನಾವು ಚಿಕ್ಕ ವಯಸ್ಸು ಇದ್ದಾಗ ಹಿಂಗೆ ಊಟಕ್ಕೆ ಬರ್ತಿದ್ವಲ್ಲ, ಬೇರೆ ಮದುವೆಗೆ ಇದ್ವಾಗಲ್ಲ, ಅವಾಗ ನಮ್ಮ ತಾಂಬೂಲನ ಕೊಡ್ತಿಲ್ಲ ಗೈಸ್. ತಾಂಬೂಲ ಬೇಕು ಅಂತ ಹೇಳಿ ಅದ್ರ ಮಧ್ಯೆ ತಾಂಬೂಲ ಕೊಡ್ತಿರ್ಲಿಲ್ಲ. ಅದು ಇವಾಗ ಬಂದು ತಾಂಬೂಲ ಇಡ್ತಾರೆ. ಅದೇ ನಮ್ಗೆ ಅದು ಬೇಡ ಅಲ್ಲ ಮಚ್ಚ. ಮನೆಗೆ ತೊಗೊಂಡೋಗೋ ಕಾಯಿ ರೇಟ್ 40 ರೂಪಾಯಿ ಇದೆ. ಹೌದು ತೊಗೊಂಡೋಗ್ತೀನಿ ಮತ್ತೆ. ಥ್ಯಾಂಕ್ ಯು ಆಂಟಿ. ಕವರ್ ಹಾಕಮ್ಮ ನೋಡ ಮನೆಗೆ. ಊಟ ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಆಯ್ತಲ್ಲ, ಲೆಟ್ಸ್ ಗೋ. ನೀಡ ತಿನ್ನ ಪಾಪ. ಗೈಸ್ ಅಲ್ಲಿ ಊಟ ಆಯಿತು, ನಮಗೆ ಬೇಡ ಅಂತಂದ್ರು ನೀವು ಆಚೆ ಕಡೆ ನಮಗೆ ತಗೊಳ್ಳಿ. ಗೈಸ್ ಇದನ್ನ ನಾವು ಇದನ್ನ ಊಟಕ್ಕಿಂತ ಮುಂಚೆ ತಿನ್ಬೇಕಾಗಿತ್ತು. ನಮ್ಮ ಇವಾಗ ತಿಂತವ್ರು ಗೈಸ್. ಇದನ್ನ ಊಟ ಆದ್ಮೇಲೆ ತಿಂತವ್ರೆ. ನಾನು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಹೌದಾ? ಕುಶಾನಿಗೆ ತಿನ್ಸಿದ್ನಲ್ಲ, ಸರಿಯಾಗಿ ತಿನ್ಲಿಲ್ಲ ನಾನು. ಹಂಗೆ ಬಿಟ್ಟಿದ್ದೀನಿ. ಪಾನಿಪುರಿ ವಿನ್ನರ್ ಸುಮ್ಮನೆ ಕೇಳಬೇಕಾ ಮೇಡಮು? ಗೈಸ್ ಇಲ್ಲಿ ಪಾನಿಪುರಿ ಕೂಡ ಇದೆ, ಅಲ್ಲಿ ಐಸ್ ಕ್ರೀಮ್ ಇದೆ,
ನಮ್ಮ ಮಚ್ಚಂದವ್ರು ಇಬ್ರು ಐಸ್ ಕ್ರೀಮ್ ತಿಂತಾವೆ. ಕುಶಾನಿ ಐಸ್ ಕ್ರೀಮ್ ತಿಂತ ನೀನು ಕುತ್ಕೊಂಡು ತಿನ್ನಮ್ಮ ಎಷ್ಟು ಚೆನ್ನಾಗಿದೆ. ವಾವ್ ಗ್ರೇಟ್ ಆಗಿದೆಲ್ಲ. ವಾವ್ ಅಂತ ಹೇಳು. ಏನಮ್ಮ ಅದು ಜಿಯಾನ ಅದು ಮಸ್ತಾಗಿದೆ ಗೈಸ್. ನಾವು ನೋಡಿ ಡಯಟ್ ಯಾವತ್ತೂ ಮಾಡೋದು ನಾವೆಲ್ಲ ಚೀಟ್ ಮೀಲ್ ಮಾಡಲ್ಲ. ಸೊ ಇಲ್ಲಿ ಎಲ್ಲ ಫ್ರೂಟ್ ಸಲಾಡ್ಗಳು ಹಾಕೋಣ. ಫ್ರೂಟ್ ಸಲಾಡ್ ನಮ್ಮ ಗೈಸ್ ನೋಡಿ. ಇದು ತಿಂದರೆ ಹಿಂಗೆ ಅಂಡೆ ಥರ ಹೊಟ್ಟೆ ಬರ್ತದೆ. ಇದು ತಿಂದರೆ ನಮ್ಮ ಥರ ಫ್ಲ್ಯಾಟ್ ಹೊಟ್ಟೆ ಇರುತ್ತೆ. ಕರೆಕ್ಟ್ ತಾನೆ ಮಚ್ಚ ಡಯಟು. ಗೈಸ್ ಇವ್ರು ನಮ್ಮ ಬ್ಲಾಗ್ಸ್ ನೋಡ್ತಾರಂತೆ ಇವರು ಮತ್ತು ಇವರು ಏನೇ ಅಪ್ಲೋಡ್ ಮಾಡಿದ್ರು ಅವ್ರು ಖಂಡಿತ ನೋಡ್ತೀಯ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗೈಸ್ ಈಗ ಜಸ್ಟು ಎಲ್ಲ ಊಟ ಗಿಡ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಫ್ಯಾಮಿಲಿ ಅವ್ರಿಗೆಲ್ರಿಗೂ ಫೋಟೋ ಕೊಟ್ಟು ಈಗ ಆಚೆ ಮನೆಗೆ ಹೋಗ್ತಿದ್ದೀವಿ. ನಿಮಗೆ ಮನೆಗೆ ಹೋಗಿ ಸಿಗ್ತೀವಿ ಓಕೆನಾ? ಏನು ಕಾಟ ಕೊಡ್ತಬೇಕು ಅವಾಗಿಂದ ನಾವು ಅಮ್ಮನ ನೋಡು. ಏನಮ್ಮ ನಿಂದು ನೀನ್ ಸೀರೆ ಉಟ್ಕೊಳ್ಳಿ ತಂದ್ಕೊಟ್ಟಿ ಸೀರೆ ಎಲ್ಲ ಹಂಗೆ ಮಾಡಕ್ತೀಯ ಅಂತೀಯ. ನೋಡಿ ನಾನು ಉಟ್ಕೊಂಡ್ಬಂದ್ರೆ ಏನ್ ಪಜಿತಿ ಮಾಡ ನೋಡಿ ಸೀರೆನ ಬಿಟ್ಟು ಮಾವನು. ಗೈಸ್ ಒಂದೇ ಗೊತ್ತಾ ಗೈಸ್, ನನ್ನ ಫ್ರೆಂಡ್ಶಿಪ್ ನಾನು ಅಬ್ಸರ್ವ್ ಮಾಡಿರೋದು. ನಾನು ಮತ್ತು ಜುಬರ್ ಫ್ರೆಂಡ್ ಆಗಿರೋದು ಒಂದು 14 ಇಯರ್ಸ್ ಮತ್ತು 13 ಇಯರ್ಸ್ ಆಯಿತು. ಅವಾಗ ಜುಬರ್ಗೆ ಅಷ್ಟು ಮೀಸೆ ಇದ್ದಿಲ್ಲ. ಇವಾಗ ನೋಡಿ ಕರೆಕ್ಟಾಗಿ ಮೀಸೆ ದಾಡಿಲ್ಲ ಬಂದಿದ್ದು ಓಕೆನಾ. ನಾನು ಒಂದು ಸೂರ್ಯ ಫ್ರೆಂಡ್ ಆಗಿದ್ದು ಒಂದು 8-9 ಇಯರ್ಸ್ ಆಯಿತು. ಸೊ ಅವ್ನಿಗೂ ನಾವು ಮೀಸೆ ದಾಡಿ ಇದ್ದಿಲ್ಲ. ನೋಡಿ ಮೀಸೆ ದಾಡಿ ಬಂದಿದೆ. ಸೊ ನನಗೂ ಕೂಡ ನಾನು ಒಂದು 10 ಇಯರ್ಸ್ ಇದ್ದೆ ದಾಡಿ ಮೀಸೆ ಇದ್ದೆ ನನಗೆ ಬಂದಿದೆ. ಇಲ್ಲೊಬ್ಬ ಅವರೇ ನಮ್ಮ ಫ್ರೆಂಡು ವಿರೋಧ ಅಂತ. ಬರ ಇಲ್ಲಿ ಬತ್ತ ಒಂದು ನಿಮಿಷ ಬರೋ ಮೀಸೆ ಇಲ್ಲಿ 1 ನಿಮಿಷ ಬಾರ ಇಲ್ಲಿ. ವಿನೋದ್ 14 ಇಯರ್ಸ್ ಆಯ್ತು. ನೈಸ್. ಇವನು ಅವಾಗ ಹೆಂಗಿದ್ದ ಅವಾಗ ಒಂದು ಚೂಟ್ ಚಿಗುರ್ತಿದ್ ಮೀಸೆ ಅಷ್ಟೇ. ಸ್ವಲ್ಪ ಮೀಸೆ ಬಂದಿದೆ ಅಷ್ಟೇ. ನೋಡಿ ಗೈಸ್ ಇನ್ನೂ ದಾಡಿ ಬಿಡಿ ಗಾಯ್ಸ್ ಮನುಷ್ಯದ್ವಾಗಿ ಮೀಸೆ ಗಿಸೆಲ್ಲ ಏನು ಹಂಗ್ ಬಿಟ್ರೆ ಏನ್ ಮಾಡ್ತೇವೆ. ಒಂದು ಚೂರು ಬಂದಿಲ್ಲ ಗೈಸ್ ಒಂದು ದಾಡಿ ಅವ್ನಿಗೆ. ಇರ್ಲಿ ಗುರು ದೇವ್ರ ಹಿಂಗೆ ಅವನು ಚಿಕ್ಕ ವಯಸ್ಸಿಂದ ಹಿಂಗೆ ಹಂಗಾಯ್ತು. ಅದು ಬೇರೆ ಶೇಪ್ ಬೇರೆ ಮಾಡ್ಬಿಟ್ಟು ಮತ್ತೆ ಬಂದ್ರೆ ಎಷ್ಟೇ ದಾಡಿಗೆ ಶೇಪ್ ಬೇರೆ ಮಾಡ್ಕೊಂಡ್ಬಿಟ್ಟು ಅವನು ಮಚ್ಚ ಶೇಪ್ ಬೇರೆ ಮಾಡ್ಕೊಂಡ್ಬಿಡಿ ದಾಡಿಗೆ. 5 ನಿಮಿಷ ಇಲ್ಲೇ ಹೊಟ್ಟಲ್ಲಿ ಮಚ್ಚಿ ಸೇವ್ ಬಾಯ್ ಜುಬೇರ್ ಬಾಯ್. ಒಂದು ವ್ಲಾಗ್ ಮಾಡೋಣ. ಜೋಲೋ ಚಿಪ್ಸ್ ವ್ಲಾಗ್ ಮಾಡೋಣ ಓಕೆನಾ? ಜೋಲೋ ಚಿಪ್ಸ್ ವ್ಲಾಗ್ ಮಾಡೋಣ ಓಕೆನಾ? ನಾನು ನನ್ನ ಫ್ರೆಂಡ್ಸು ಸಿಕ್ಕಿ ಸುಮಾರು ದಿವಸಗಳಾಗಿತ್ತು. ಸೊ ಹೋಗಿ ಎಲ್ಲ ಮೀಟ್ ಮಾಡ್ಕೊಂಡು ಬಂದು ಈಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಸೈನಿಂಗ್ ಆಫ್. ಬಾಯ್. ಸಿ ಯು.